ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಮತ್ತೊಂದು ಕಡೆ ಮಧು ಬಂಗಾರಪ್ಪ ಕೂಡ ಸುದ್ದಿಗೋಷ್ಠಿಯನ್ನ ಕರೆಯೋದ್ರ ಮೂಲಕ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ಕೊಂಡಿದ್ದಾರೆ. ಉಡುಪಿಯ ಪ್ರೀತಮ್ಗೂ ಕೂಡ 625 ಅಂಕ, ವಿಜಯಪುರದ ಸೌಜನ್ಯಾಳು ಕೂಡ 625ಕ್ಕೆ 625 ಅಂಕವನ್ನ ಪಡ್ಕೊಂಡಿರೋದು. ರಾಯಚೂರಿನ ಸುಖದೇವ್ ಕೂಡ ಔಟ್ ಆಫ್ ಔಟ್. ಒಟ್ನಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಏರಿಕೆ ಇದೆ. ಕಳೆದ ಬಾರಿಗೆ ನಾವು ಕಂಪೇರ್ ಮಾಡಿದ್ರೆ ಈ ಬಾರಿ 91% ಫಲಿತಾಂಶ ಉತ್ತಮವಾಗಿ ಬಂದಿರೋದು. 91ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ. ಜೊತೆಗೆ ಮಧು ಬಂಗಾರಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಸಬ್ಜೆಕ್ಟ್ಗಳ ವೈಸ್ ನೋಡಿದಾಗ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು 9% ಏನು ಫೇಲ್ ಆಗಿದ್ದಾರೆ, ಅದರಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವ್ರು ಎಷ್ಟು, 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವ್ರು ಎಷ್ಟು, ಹೋದ ವರ್ಷ ಎಷ್ಟಿತ್ತು ಸಂಖ್ಯೆ, ಈ ವರ್ಷ ಎಷ್ಟಿದೆ, ಅದ್ರ ಬಗ್ಗೆನೂ ಕೂಡ ಒಂದಷ್ಟು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೋದ ವರ್ಷ ಎಷ್ಟು ಜನ ಮಕ್ಕಳು ಫೇಲ್ ಆಗಿದ್ರು, ಈ ವರ್ಷ ಎಷ್ಟು ಮಕ್ಕಳು ಪಾಸ್ ಔಟ್ ಆಗಿದ್ದಾರೆ, ಜೊತೆಗೆ ಏನ್ ಬದಲಾವಣೆಗಳನ್ನ ನಾವು ತರಬೇಕು ಅಂತ. ಚಿಕ್ಕೋಡಿಯ ಪ್ರಾರ್ಥನಾ ಕೂಡ 625 ಅಂಕವನ್ನ ಪಡ್ಕೊಳ್ಳೋದ್ರ ಮೂಲಕ ಔಟ್ ಆಫ್ ಔಟ್ ಪಡ್ಕೊಂಡು ರಾಜ್ಯಕ್ಕೆ ಪ್ರಥಮ. ವಿಜಯಪುರದ ಸೌಜನ್ಯಾಗೂ ಕೂಡ 625 ಅಂಕ. ಅಂದ್ರೆ ನಾವು 8 ವರ್ಷದ ಹಿಂದೆ ಹೋದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬಂದಾಗ ಒಬ್ರೋ ಇಬ್ರೋ 3 ಜನನು ಹಿಂಗ್ ಸಿಗ್ತಾ ಇದ್ರು. ಬಟ್ ಇಲ್ಲಿ ರಾಜ್ಯಕ್ಕೆ ಪ್ರಥಮ ಅಂತ ಬಂದಾಗ ಇಷ್ಟು ಜನರ ಹೆಸರು ಹೇಳ್ತಿರಲ್ಲ ನೀವು ಅಂತ ಅನ್ಕೊಳ್ಬಹುದು. ಅವರೆಲ್ಲರೂ ಕೂಡ ಔಟ್ ಆಫ್ ಔಟ್ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ನೋಡಿ, ಹೋದ ವರ್ಷ ಒಂದು ಸಬ್ಜೆಕ್ಟ್ ಫೇಲ್ ಆದಂತ ವಿದ್ಯಾರ್ಥಿಗಳು 15,000 ಇದ್ರಂತೆ. ಬಟ್ ಈ ಬಾರಿ 20,000 ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗಿದ್ದಾರಂತೆ. ಹೀಗಾಗಿ ಇದ್ರ ಬಗ್ಗೆ ನಾವು ಹೆಂಗೆ ಎಚ್ಚರಿಕೆ ತೆಗೆದುಕೊಳ್ಬೇಕು, ಯಾವ ರೀತಿ ಕ್ರಮ ತೆಗೆದುಕೊಂಡು ಹೇಗೆ ಓದಿಸ್ಬೇಕು, ಅದ್ರ ಬಗ್ಗೆ ಗಮನ ಹರಿಸ್ತೀವಿ, ಯಾಕೆ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ಕೂಡ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇನ್ನು 2 ಸಬ್ಜೆಕ್ಟ್ ಫೇಲ್ ಆದವರು 28,000 ವಿದ್ಯಾರ್ಥಿಗಳು ಕಳೆದ ಬಾರಿ. ಬಟ್ ಈ ಬಾರಿ ಅದು ಇಳಿಕೆ ಆಗಿದೆ. 10,000 ವಿದ್ಯಾರ್ಥಿಗಳು 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾರಂತೆ. ಇನ್ನು 3 ಸಬ್ಜೆಕ್ಟ್ ಅಲ್ಲಿ ಕಳೆದ ಬಾರಿ 18,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ರಂತೆ. ಬಟ್ ಈ ಬಾರಿ 6,100 ವಿದ್ಯಾರ್ಥಿಗಳು 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾರಂತೆ. ಆ ಮೂಲಕ 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದಂತ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಇಳಿಕೆ ಆಗಿದೆ. ಒಟ್ನಲ್ಲಿ ಫಲಿತಾಂಶ ಅಂತ ಬಂದಾಗ ಚೆನ್ನಾಗಿನೇ ಬಂದಿದೆ. ಕೆಲವರು 1-2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಇರ್ಬೋದು, ಕೆಲವರು ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇರ್ತಾರೆ, ಇನ್ ಕೆಲವರು ಹಿಂದಿಲಿ ವೀಕ್ ಇರ್ತಾರೆ, ಇನ್ ಕೆಲವರು ಇಂಗ್ಲಿಷ್ ಕಬ್ಬಿಣದ ಕಡ್ಲೆ ಆಗಿರುತ್ತೆ. ಅಂಥವರು 1-2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತೀರಾ. ಬಟ್ ನಿಮಗೆ ಮತ್ತೆ ಎಕ್ಸಾಮ್ ಬರೆಯುವಂತ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ಗೊತ್ತು, SSLC ನಮ್ಮ ಜೀವನದ ಪ್ರಮುಖ ಘಟ್ಟ ಹಂತ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಬೇಕು ಅಂತ ಅನ್ಕೊಂಡಿರ್ತೀರಿ. ಬಟ್ ಎಲ್ಲೋ ಸ್ವಲ್ಪ ಎಫರ್ಟ್ ನಿಮ್ದು ಕಮ್ಮಿ ಆಗಿರ್ಬೋದು, ಹಾಗಾಗಿ ಅಂಕ ಕಡಿಮೆ ಬಿದ್ದಿರ್ಬೋದು ಅಥವಾ ಫೇಲ್ ಆಗಿರ್ಬೋದು. ಮತ್ತೆ ಅಟೆಂಪ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅದ್ರ ಬಗ್ಗೆನೂ ಕೂಡ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಯಾವಾಗ ಎಕ್ಸಾಮ್ ಇರುತ್ತೆ, ಯಾವ ಸಬ್ಜೆಕ್ಟ್ ಯಾವಾಗ ಏನು, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಬಟ್ ನೀವು 1 ಸಬ್ಜೆಕ್ಟ್ ಹೋದ್ರು 2 ಸಬ್ಜೆಕ್ಟ್ ಹೋದ್ರೂ ಇಲ್ಲಿ ಬಹಳ ತಲೆ ಕೆಡಿಸ್ಕೊಂಡು ಅನೇಕ ವಿದ್ಯಾರ್ಥಿಗಳು ಸೂಸೈಡೇ ಮಾಡ್ಕೊಂಡ್ಬಿಟ್ರು. ಈ PUC ಎಕ್ಸಾಮ್ ರಿಸಲ್ಟ್ ಬರೋದಕ್ಕೂ ಮುಂಚೆ ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅನ್ನುವಂಥ ಆತಂಕಕ್ಕೂ ಕೂಡ ಹಂಗೆ ಮಾಡಿಬಿಟ್ರು. ಬಟ್ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಎಕ್ಸಾಮನ್ನು ಎಕ್ಸಾಮ್ ರೀತಿಯೇ ತೆಗೆದುಕೊಳ್ಳಿ, ಜೀವನವನ್ನು ಜೀವನ ರೀತಿಯೇ ತೆಗೆದುಕೊಳ್ಳಿ. ಜೀವನ ಮಾಡೋದಕ್ಕೆ ಎಕ್ಸಾಮ್ ಇಂಪಾರ್ಟೆಂಟು, ಅಂಕಪಟ್ಟಿ ಇಂಪಾರ್ಟೆಂಟ್ ನಿಜ. ಬಟ್ ಅಂಕಪಟ್ಟಿಯಿಂದಲೇ ನಿಮ್ಗೆಲ್ಲದು ಸಿಗುತ್ತೆ ಅಂತ ಅಲ್ಲ. ಹಾಗಾಗಿ ಜಾಸ್ತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫೇಲ್ ಆದವರು ಕೂಡ ಮತ್ತೊಂದು ಬಾರಿ ನೀವು ಎಕ್ಸಾಮನ್ನು ಕಟ್ಟಿ ಬರೀರಿ, ಪಾಸ್ ಆಗಿ. ಸದ್ಯಕ್ಕೆ ಈಗ ಏನು ಔಟ್ ಆಫ್ ಔಟ್ ಅಂಕಗಳನ್ನ ಪಡ್ಕೊಂಡಿದ್ದೀರಲ್ಲ, 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಯಾರು ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿದ್ದೀರೋ ನೀವು ಈಗಾಗಲೇ ನಿಮ್ಮ ಅಂಕಪಟ್ಟಿಯನ್ನು ನೀವು ಪರಿಶೀಲನೆ ಮಾಡ್ಕೊಂಡಿರ್ತೀರಿ. ಈ DG ಲಾಕರ್ನಲ್ಲಿ ಅಂಕಪಟ್ಟಿ ಸಿಗುತ್ತೆ. ಅದೊಂದು ಹೊಸ ವ್ಯವಸ್ಥೆ. ಈ ಮೂಲಕ ನಿಮಗೆ ಅಂಕಪಟ್ಟಿ ಇನ್ಸ್ಟ್ಯಾಂಟ್ ಆಗಿ ಸಿಗೋದಕ್ಕೆ ಅಂತ ಮಾಡಿರುವಂಥ ಸಿಸ್ಟಮ್. ನಿಮಗೆ ಅಂಕಪಟ್ಟಿ ಸಿಕ್ಕಿದ್ದಾದರೆ ಅಂಕಪಟ್ಟಿಯನ್ನು ನೋಡ್ಕೊಳ್ಳಿ, ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಇದೆ ಅನ್ನೋದನ್ನ ಗಮನ ಹರಿಸಿ. ಫೇಲ್ ಆಗಿದ್ರೆ ಮತ್ತೆ ಎಕ್ಸಾಮ್ ಕಟ್ಟೋದ್ರತ್ತ ಗಮನ ಹರಿಸಿ. ಅದನ್ನ ಬಿಟ್ಟು ಫೇಲ್ ಆಗಿಬಿಟ್ಟೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಪ್ರಯೋಜನ ಇಲ್ಲ. ಇನ್ನು ಯಾರ್ಯಾರು 1 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ರೋ ಅವರಿಗೂ ಕೂಡ ಅದೇ ಕಿವಿ ಮಾತು. ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದಿರೋ ಅದರತ್ತ ಮತ್ತೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ, ಎಕ್ಸಾಮನ್ನು ಕಟ್ಟಿ ಬರೀರಿ.
ಪ್ರತಿ ಬಾರಿನೂ ಕೂಡ ನಿಮಗೆ ಅವಕಾಶ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ಆ ಅವಕಾಶವನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಿ ನಿಮಗೆ ಬಿಟ್ಟಿದ್ದು. ಮಾಡ್ಕೊಂಡಿದ್ದೀವಿ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಇಸ್ 19%. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಜನರನ್ನು ಸೇರಿದರೆ ಅದೇ 19%. ಮುಂಚೆನೇ ಹೇಳಿದ್ದೆ ಅದೇ 19% ಈ ಸತಿ ನಾವು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ಅಫ್ಕೋರ್ಸ್ ಬೇರೆ ಕ್ಯಾಟಗರಿ ಇದೆ. SC ST ಅವರು ಎಷ್ಟು ಪಾಸ್ ಆಗಿದ್ದಾರೆ, 23% SC ST ಅವರು 19%, ಕ್ಯಾಟಗರಿ 1 23%. ಅದೆಲ್ಲ ಡೀಟೇಲ್ಸ್ ಇದೆ. ಮತ್ತು ಬೇರೆ ಕಡೆನೂ ಅಷ್ಟೇ. ಕಲ್ಯಾಣ ಕರ್ನಾಟಕ ಇದು ಸಾರಿ ಅದೊಂದು ಈಗ ರೆಡಿ ಆಯಿತು ಅದು. ಯಾಕಂದರೆ ನಾನು ಹೇಳಿದೆ ನಿಮ್ಗೆ ಕೊಡಬೇಕಾದ್ರೆ ನಾವೇನು ಸಾಧನೆ ಮಾಡಿದ್ದೀವಿ, ಎಲ್ಲಿ ವೀಕ್ ಇದ್ದಲ್ಲಿ ಅಂತಲೂ ಕೊಡಬೇಕಾಗ್ತದೆ. ಅದನ್ನು ಕೊಡ್ತಾರೆ. ಸ್ವಲ್ಪ ಬೇಗ ಕೊಡಿ, ಎಲ್ಲರಿಗೂ ಹಂಚಕ್ಕೆ ಹೇಳಿ ಅದನ್ನು. ಆಮೇಲೆ ನೋಡಿ ಅಲ್ಲೂ ಕೂಡ 100% ರಿಸಲ್ಟು. 90 ಶಾಲೆ ಹೋದ ವರ್ಷ, ಸರ್ಕಾರಿ ಶಾಲೆಯಲ್ಲಿ ಈ ಸತಿ 426, ಪ್ರೈವೇಟು ಅದೆಲ್ಲ ಸೇರಿ ಬಿಟ್ಬಿಡಿ 221 ಇತ್ತು. ಈ ಸತಿ 844, 100ಗೆ 100 ತೊಗೊಂಡಿದ್ದೀವಿ. 0 ಔಟ್ ಆಫ್ 0 ಎಲ್ಲೂ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ. ಅದೊಂದು ಒಂದು ಸ್ಟೆಪ್, ಒಂದು ಸ್ಮಾಲ್ ಸ್ಟೆಪ್. ಲಾಸ್ಟ್ ಟೈಮು ಕೂಡ ಇರಲಿಲ್ಲ, ಈ ಸತಿನೂ ಇಲ್ಲ. ಅಫ್ಕೋರ್ಸ್ ಏಡೇಡ್ ಅವ್ರದ್ದೆಲ್ಲ ಒಂದು 28 ಮತ್ತು 14 ಆಗಿದೆ. ಹೋದ ಸತಿ 28 ಇತ್ತು 0-0, ಈಗ 14 ಆಗಿದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದನ್ನೆಲ್ಲ ಡೀಟೇಲ್ಸು ಕೂಡ ನಾವು ಕೊಟ್ಟಿದ್ದೀವಿ ಮಧ್ಯನಾಡಿಗೆ. ಅದು ಬಿಟ್ಟರೆ ಏನು ಆಮೇಲೆ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸತಿನೂ ಕೂಡ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಆ ತೀರ್ಮಾನವನ್ನು ತಗೊಂಡ್ವಿ. ಹೇಗೆ PUCಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ. ಯಾಕೆಂದರೆ 3rd ಎಕ್ಸಾಮ್ ಯಾಕೆ ತಂದ್ವಿ ಅಂದರೆ ತಪ್ಪುಗಳು ನಂಬಿದ್ವು, ಇಲಾಖೆಗೆ ಟೀಚಿಂಗು ಎಲ್ಲವೂ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಮತ್ತೆ ನಾನು ಅದನ್ನ ಮತ್ತೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಈ ಸತಿನೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಮಕ್ಕಳು ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿರೋದ್ರಿಂದ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ 2nd ಎಕ್ಸಾಮು ಮುಂಚೆ ನಾವು ಅನ್ಕೊಂಡಿದ್ದು ಇದೇ ಡೇಟಾ, ಮುಂಚೆ ಅನ್ಕೊಂಡಿದ್ದು ಕೂಡ ನಾವು 18, ಯಾಕಂದರೆ ಟೈಮ್ ಇದೆ ನಮಗೆ. ಇವತ್ತು 24ನೇ ತಾರೀಕು, 23ನೇ ತಾರೀಕು ಇವತ್ತು. ನಾನು ಆ್ಯಕ್ಚುಲಿ ನೀವೆಲ್ಲರೂ ಕೂಡ ನಾಳೆ ರಿಸಲ್ಟ್ ಹೇಳ್ತಾರೆ ಅಂದ್ಕೊಂಡಿದ್ರಿ ನೀವು. ಈ ಸತಿ ಈ ಕೋರ್ಟ್ ಮ್ಯಾಟ್ರ್ ಬಂದ ಮೇಲೆ ಲೇಟ್ ಆಗಿಬಿಡುತ್ತೆ 2 ದಿವಸ ಅಂತಲೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಅದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡಿದ್ರಿ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಇಲ್ಲ ಒಂದು ದಿವಸ ಮುಂಚೆ ನಾನು ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಆಮೇಲೆ ನಾಳೆ ಅಂತಲೇ ಫಿಕ್ಸ್ ಮಾಡಿದ್ವಿ ನಾವು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಎಲ್ಲ ರಿಸಲ್ಟ್ನ ಎಲ್ಲ ತಗೊಂಡ್ರು. ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಬಂದಾಗಲೂ ಕೂಡ ಅದ್ರದ್ದು ಅಷ್ಟೇ, ಯಾಕೆ ಏನು ಎಷ್ಟು ಮಕ್ಕಳು ಫೇಲ್ ಆದರು ಅದನ್ನು ತಗೊಂಡ್ರು. ಸೊ ಹಿ ವಾಸ್ ಹ್ಯಾಪಿ. ಅಂಥದ್ದೇನು ಎಫೆಕ್ಟ್ ಆಗಿಲ್ಲ. ಎಲ್ಲದೂ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ರೂಲ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಅದು ಮಾತಾಡ್ತೀನಿ ಆಮೇಲೆ ನಿಮಗೆ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಅವರು ಇಲ್ಲ ಸರ್ ನಾವು 24ನೇ ತಾರೀಕು ಅಂದಿದ್ವಿ ಅನೌನ್ಸ್ ಮಾಡೋಕ್ಕೆ. ಸೊ 24ನೇ ತಾರೀಕು ಮಾಡ್ತೀವಿ ಅಂದರೆ ರೆಡಿ ಆಗಿದ್ದೀರ ಅಂತ ಅವತ್ತವರೆಗೂ ಯಾಕೆ ಕಾಯ್ತೀವಿ, ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ ನಮಗೆ ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು, ನೋ ಡೋಂಟ್ ವೆಯ್ಟ್, ನಾಳೆ ಬೆಳಗ್ಗೆ ಮಾಡಬೇಕು. ನಾವು 10 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಕೆಲವೆಲ್ಲ ಈ ಡಿಜಿಲಾಕರು, ಯಾಕೆಂದರೆ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಅದರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಮಾಡಿ ಅಂದಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ಈಗ 2nd ಎಕ್ಸಾಮ್ ಡೇಟು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದವ್ರು ದಯವಿಟ್ಟು ಇದನ್ನು ಹಾಕಿ ಮಕ್ಕಳು ಇದು ಉಪಯೋಗ ಮಾಡಿಕೊಳ್ಳಿ. ಫಾರ್ ಇಂಪ್ರೂವ್ಮೆಂಟ್ ಆಫ್ ಎಕ್ಸಾಮ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಯಾರಾದರೂ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಏನೇ ಕಾರಣದಲ್ಲಿ ದಯವಿಟ್ಟು ಅವರನ್ನು ಈಗ ನಮ್ಮ ಇಲಾಖೆಯವರು ಕೂಡ ನಾವು ಆಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆಯಿಂದನೇ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರವ್ರ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಬೇಕು. ಈ 1 ವರ್ಷದ ಕೆಲಸವನ್ನು ಇದರೊಳಗೆ ನಾವು ಮಾಡಬೇಕು ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. 18ನೇ ತಾರೀಕು ಮುಂದಿನ ತಿಂಗಳು ಅಂದರೆ ಮೇ 18ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ 2ನೇ ಎಕ್ಸಾಮು ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ. ಮೇ 18ರಿಂದ ಮೇ 25ನೇ ತಾರೀಕುವರೆಗೂ ಆ ಸ್ಕೆಡ್ಯೂಲ್ನ ನಾವು ಹಾಕ್ತೀವಿ. ಯಾವತ್ತು ಯಾವ ಸಬ್ಜೆಕ್ಟು ಏನು ಅಂತ. ಯಾಕಂದರೆ ಇಲಾಖೆಯವರು ಅದೆಲ್ಲ ರೆಡಿ ಆಗಬೇಕಾಗ್ತದೆ. ಕ್ವಶನ್ ಪೇಪರು ಅದೆಲ್ಲ ಅವರು ನಾನು ಯಾಕಂದರೆ ಆ ಕಡೆಗೆ ನಾನು ಮುಖನೇ ಹಾಕಲ್ಲ, ಆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಹಾಕ್ತಾರೆ. ಅದಕ್ಕೆ ನಾವು ಆ ಕಡೆ ಹೋಗೋದಿಲ್ಲ. ಸೊ 18ರಿಂದ 25ನೇ ತಾರೀಕು ಮೇಗೆ 2ನೇ ಎಕ್ಸಾಮ್ ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಟೀಚರ್ಸು ಅವ್ರವ್ರ ಶಾಲೆಯಲ್ಲಿ ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಹೇಳ್ಕೊಡೋದ್ರ ಜೊತೆಗೆ ಯಾರ್ಯಾರು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು ಅಂತ ಆಸೆ ಇರ್ತದೆ ಅವರು ಕೂಡ ಇದನ್ನು ಅವಕಾಶ ತಗೊಳ್ಳಿ, ಏನೂ ತೊಂದರೆ ಇಲ್ಲ.
ಈ ಸತಿ ಒಂದೇ ಒಂದು ಬದಲಾವಣೆ ಏನು ಅಂತ ಹೇಳಿದರೆ, ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಈ ಸತಿನೂ ಕೂಡ ಯಾವುದೇ ಫೀಸ್ ಇರೋದಿಲ್ಲ. ಯಾರು ಫೇಲ್ ಆಗಿದ್ದಾರೆ ಅವರು ಎಷ್ಟು 130 ರೂಪಾಯಿ ಎಷ್ಟು ಅದು ಕಟ್ಟೋದು? ಹಾಂ, 250 ರುಪೀಸ್. 250 ರೂಪಾಯಿ ಒಂದು ಸಬ್ಜೆಕ್ಟಿಗೆ. ಮುಂಚೆ 250 ರೂಪಾಯಿ ಒಂದು ಸಬ್ಜೆಕ್ಟಿಗಿರೋದು. ಫೇಲ್ ಆದವರಿಗೆ ಯಾವುದೇ ಕಾರಣಕ್ಕೂ ನಾವು ಈ ಸತಿನೂ ಕೂಡ ಹೋದ ಸತಿ ಥರ ಫೀಸ್ ತಗೊಳ್ಳೋದಿಲ್ಲ. ಕರೆಕ್ಟಾ? ಫೀಸ್ ತಗೊಳ್ಳೋದಿಲ್ಲ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅವರು ಫೀಸ್ ಕಟ್ಟಲೇಬೇಕಾಗ್ತದೆ. ಹೆಣ್ಣುಮಕ್ಕಳಿಗೆ ಮತ್ತು SC ST ಅವರಿಗೆ ಹೇಗಿದ್ರು ಅವರಿಗೆ ರಿಲ್ಯಾಕ್ಸೇಷನ್ ಇದೆ, ಇದರಲ್ಲಿ ಏನು ಕಟ್ಟಂಗೆ ಇರೋದಿಲ್ಲ. ಕರೆಕ್ಟಾ? ಹಾಂ. ಆದರೆ ಥರ್ಡ್ ಲ್ಯಾಂಗ್ವೇಜಲ್ಲಿ ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವ್ರು ಬರೀ 1,000 ಚಿಲ್ಡ್ರೆ ಅಷ್ಟೇ. ಅದು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು 1,000 ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಏನಂತ, ಪಾಸ್ ಆಗೋದಿಲ್ಲ. ಅವರೆಲ್ಲ ಡಿಸ್ಟಿಂಕ್ಷನಲ್ಲೆಲ್ಲ ಬಂದಿದ್ದಾರೆ. ನಿಮಗೆ 60% ಮೇಲೆ ಡಿಸ್ಟಿಂಕ್ಷನ್ ಅಂದರೆ ಯು ನೋ ವಾಟ್ ಇಟ್ ಈಸ್. ಥರ್ಡ್ ಲ್ಯಾಂಗ್ವೇಜ್ ಯಾಕೆಂದರೆ ಸ್ವಲ್ಪ ಆ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದು ಒಂದು ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿ ನಿನ್ನೆ ಮಾತಾಡಿ, ಸರ್ ಅವರಿಗೆ ಇಂಪ್ರೂವ್ಮೆಂಟಿಗೂ ಕೂಡ ಏನಾದ್ರು ಅವ್ರ ಮನಸ್ಸಲ್ಲಿದ್ದರೆ ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರೇನು ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆನಾ?